ಬಹುಮಾನ್ಯರಾದ ಉಸ್ತಾದರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಅಸ್ಸಲಾಮು ಅಲೈಕುಂ. ಅಂತ್ಯಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನವನ್ನು ಆಚರಿಸುವ ಈ ಸಮಯದಲ್ಲಿ ನಿಮ್ಮೊಂದಿಗೆ ಮಾತನಾಡಲು ತೌಫೀಕ್ ನೀಡಿದ ಅಲ್ಲಾಹನಿಗೆ ಸರ್ವಸ್ತುತಿ. ಅಲ್ಹಮ್ದುಲಿಲ್ಲಾಹ್. ನಮ್ಮ ಪ್ರೀತಿಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನೇಕ ನೀತಿ ಪಾಠಗಳನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ಎಲ್ಲವನ್ನೂ ಹೇಳಿ ಮುಗಿಸಲು ಸಾಧ್ಯವಿಲ್ಲ ತಾನೆ. ಈಗ ನಾನು ಸಣ್ಣ ಒಂದು ಸಂಭವವನ್ನು ನಿಮ್ಮ ಮುಂದೆ ಹೇಳಲು ಬಯಸುತ್ತೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಯಾವ ಸಂದರ್ಭದಲ್ಲೂ ಸತ್ಯವನ್ನೇ ಹೇಳಬೇಕು. ನಮ್ಮ ಮುತ್ತುನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವಾಗಲೂ ಸತ್ಯವನ್ನೇ ಹೇಳುತ್ತಿದ್ದರಿಂದ ಊರಿನವರೆಲ್ಲರೂ ಪ್ರೀತಿಯಿಂದ ಅಲ್ ಅಮೀನ್ ಎಂದು ಕರೆಯುತ್ತಿದ್ದರು. ಒಂದು ದಿನ ಒಬ್ಬ ವ್ಯಕ್ತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಂದೆ ಬಂದು ಹೇಳಿದನು, ನಾನು ಅನೇಕ ತಪ್ಪುಗಳನ್ನು ಮಾಡುತ್ತಿದ್ದೇನೆ, ಆದರೆ ಎಲ್ಲ ತಪ್ಪುಗಳಿಂದ ಹಿಂದೆ ಸರಿಯಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಬೇಕಾದರೆ ಯಾವುದಾದರೂ ಒಂದು ತಪ್ಪಿನಿಂದ ಮಾತ್ರ ಹಿಂದೆ ಸರಿಯಲು ನಾನು ಶ್ರಮಿಸುತ್ತೇನೆ. ಆಗ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ನೀನು ಜೀವನದಲ್ಲಿ ಒಂದೇ ಒಂದು ಸುಳ್ಳನ್ನು ಹೇಳಬಾರದು. ಈ ಒಂದು ತಪ್ಪಿನಿಂದ ಹಿಂದೆ ಸರಿದರೆ ಸಾಕು. ಇದನ್ನು ಕೇಳಿದ ವ್ಯಕ್ತಿಗೆ ತುಂಬ ಸಂತೋಷವಾಯಿತು. ಸುಳ್ಳನ್ನು ಹೇಳದಿದ್ದರಾಯಿತು, ಬಾಕಿ ತಪ್ಪುಗಳನ್ನು ಮಾಡಬಹುದಲ್ಲವೇ ಎಂದು ಚಿಂತಿಸಿದನು. ಮರುದಿವಸ ಕಳ್ಳತನ ಮಾಡಲು ಆ ವ್ಯಕ್ತಿ ಒಂದು ಮನೆಗೆ ಹೋದನು. ಆಗ ಅವನಿಗೆ ನೆನಪಾಯಿತು, ನಾಳೆ ಪ್ರವಾದಿಯವರು ನನ್ನೊಂದಿಗೆ ನೀನು ಕಳ್ಳತನ ಮಾಡಿದ್ದೀಯಾ ಎಂದು ಕೇಳಿದರೆ ನನಗೆ ಸುಳ್ಳು ಹೇಳಲು ಸಾಧ್ಯವಿಲ್ಲವಲ್ಲವೇ ಎಂದು ಚಿಂತಿಸಿ ಆ ತಪ್ಪಿನಿಂದ ಹಿಂದೆ ಸರಿದನು. ಅದೇ ರೀತಿ ಯಾವುದೇ ತಪ್ಪುಗಳನ್ನು ಮಾಡಲು ಹೋಗುವಾಗ ಪ್ರವಾದಿಯವರ ಮಾತನ್ನು ನೆನಪಿಸಿ ಎಲ್ಲ ತಪ್ಪುಗಳಿಂದಲೂ ಹಿಂದೆ ಸರಿದನು. ಹೀಗೆ ಆ ವ್ಯಕ್ತಿಯು ಒಳ್ಳೆಯ ವ್ಯಕ್ತಿಯಾಗಿ ಬದಲಾದನು. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.